ಕರ್ನಾಟಕದಲ್ಲಿ ಎದುರಾಗುತ್ತಾ ರಸಗೊಬ್ಬರದ ಸಮಸ್ಯೆ. ರಸಗೊಬ್ಬರ ನಾವು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ರಸಗೊಬ್ಬರ ಸಪ್ಲೈ ಮಾಡಬೇಕು. ಎಲ್ಲ ಹೊಣೆ ಕೇಂದ್ರದ್ದೇ ಅಂತ ಹೇಳ್ಬಿಟ್ಟು ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ರಸಗೊಬ್ಬರ ನಾವು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ರಸಗೊಬ್ಬರ ಸಪ್ಲೈ ಮಾಡಬೇಕು. ಎಲ್ಲ ಹೊಣೆ ಕೇಂದ್ರದ್ದೇ ಅಂತ ಹೇಳ್ಬಿಟ್ಟು ಚಲುವರಾಯಸ್ವಾಮಿ ಹೇಳ್ತಾ ಇರುವಂಥದ್ದು. ಕೊರತೆ ಇದೆ, ನಿಭಾಯಿಸಿ ಅಂತ ಮೋದಿ ಹೇಳಿದ್ದಾರೆ. ಈ ಬಾರಿ ರಸಗೊಬ್ಬರ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ FID ಮಾಡಿ ರಸಗೊಬ್ಬರ ಹಂಚಬೇಕಿದೆ ಅಂತ ಹೇಳ್ಬಿಟ್ಟು ಕೃಷಿ ಮಂತ್ರಿಗಳು ಹೇಳ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಎದುರಾಗುತ್ತಾ ಹಾಗಾದ್ರೆ ರಸಗೊಬ್ಬರದ ಸಮಸ್ಯೆ? ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರವೇ ಇದರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೂಡ, ಸಪ್ಲೈ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನು ಮುಂದಿಡ್ತಾ ಇರುವಂಥದ್ದು ಚಲುವರಾಯಸ್ವಾಮಿ. ಎಲ್ಲ ಹೊಣೆ ಕೇಂದ್ರದ್ದೇ ಅಂತ ಹೇಳ್ತಾ ಇದ್ದಾರೆ. ಕೊರತೆ ಇದೆ, ನಿಭಾಯಿಸಿ ಅಂತ ಹೇಳ್ಬಿಟ್ಟು ಮೋದಿ ಹೇಳಿದ್ದಾರೆ. ಅವರೇ ನಿಭಾಯಿಸಬೇಕಾಗತ್ತೇನೋ. ಈ ಬಾರಿ ರಸಗೊಬ್ಬರ ಕಡಿಮೆ ಇದೆ, ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ನೀವೇ ಬಗೆಹರಿಸಬೇಕು. FID ಮಾಡಿ ರಸಗೊಬ್ಬರ ಹಂಚಬೇಕು ಅಂತ ಹೇಳ್ಬಿಟ್ಟು ಕೃಷಿ ಮಂತ್ರಿ ಹೇಳ್ತಾ ಇರುವಂಥದ್ದು. ವಿಶೇಷವಾಗಿ ನಾವು ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ. ರಸಗೊಬ್ಬರ ಏನಿದ್ರೂ ಆಮದು ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಮಾತ್ರ ಎಲ್ಲ ರಾಜ್ಯಗಳಿಗೆ ಸಪ್ಲೈ ಮಾಡಬೇಕು. ನಮ್ಮ ಏನು ಪ್ರತಿ ವರ್ಷ ಮುಂಗಾರು ಹಿಂಗಾರುಗಳಿಗೆ ಅವರ ನಮ್ಮ ಕೋರಿಕೆ ಇರುತ್ತೆ, ಅದನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಈಗಾಗಲೇ ನೋಡಿದ್ದೀರಿ ನೀವು, ಪ್ರಧಾನಮಂತ್ರಿಗಳು ಸಹ ಹಲವಾರು ವಿಚಾರದಲ್ಲಿ ಅವರು ಈ ಮಧ್ಯಪ್ರಾಂತ್ಯ ವಾರ್ ಸ್ಟಾರ್ಟ್ ಆದಮೇಲೆ ಸುಮಾರು ವಿಚಾರದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ಫರ್ಟಿಲೈಸರ್ಸನ್ನು ಸಹ ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ವಾಟ್ಸಪ್ಪಲ್ಲೂ ಬಂದಿದೆ, ಫೇಸ್ಬುಕ್ಕಲ್ಲೂ ಬಂದಿದೆ. ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಹ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕಡಿಮೆ ಯೂಸ್ ಮಾಡಿ ಈ ಕೊರತೆಯನ್ನು ಭಾಳ ಎಚ್ಚರಿಕೆಯಿಂದ ನೀವು ನಿಭಾಯಿಸ್ತಕ್ಕಂಥದ್ದು ಮಾಡಬೇಕು ಅಂತ. ನಾಳೆ ಕಡಿಮೆ ಆಗುತ್ತೆ ಅನ್ನೋದ್ರಿಂದ ಖರೀದಿ ಮಾಡ್ಕೊಂಡು ಇಟ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗೋರು. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮತ್ತು ಕಾಳು ಸಂತೆಯಲ್ಲಿ ಮಾರೋದನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸುವಂಥದ್ದು ಮತ್ತು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನು ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸೋದು, ಇದನ್ನೆಲ್ಲ ಪ್ರಿಕಾಷನರಿ ಕ್ರಮ ತಗೊಂಡಿದ್ದೀವಿ. ಆದರೆ ಇದು ಪೂರ್ತ ಜವಾಬ್ದಾರಿ ಅವ್ರದ್ದೇ ಇರೋದ್ರಿಂದ ಅವ್ರ ಜವಾಬ್ದಾರಿ ಇದೆ, ನಾವು ಕೈ ಚೆಲ್ಲೋ ಪ್ರಶ್ನೆ ಇಲ್ಲ. ನಾವು ರೈತರಿಗೆ ಏನು ಬೆಳೆ ಮುಂಗಾರು ಬರುತ್ತೆ ಅದಕ್ಕೆ ಏನು ಪ್ರಿಪೇರ್ ಆಗಿದ್ದೀವಿ, ಆದಷ್ಟು ಅವರಿಗೆ ತೊಂದರೆ ಆಗದಲೇ ಇರ್ತಕ್ಕಂಥ, ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಪರ್ಯಾಯವಾಗಿ ನ್ಯಾನೋ DAP ಇದೆ, ನ್ಯಾನೋ ಯೂರಿಯಾ ಇದೆ, ಈ ಕಾಂಪ್ಲೆಕ್ಸ್ ಇದೆ. ಇದನ್ನೆಲ್ಲ ನೋಡಿ ನಮ್ಮ ಇಲಾಖೆ ಅಧಿಕಾರಿಗಳು DC ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ MLAಗಳು ಅಂತೂ MP ಗಳಿಗೂ ಸಹ ರಿಕ್ವೆಸ್ಟ್ ಮಾಡಿ ಪತ್ರ ಬರೀಲಿದ್ದೀನಿ. ಹೀಗಾಗಿ ಸ್ವಲ್ಪ ರೈತರಿಗೆ ತೊಂದರೆ ಆಗದ ರೀತಿ ಮಾಡಲಿಕ್ಕೆ ಏನು ಬೇಕೋ ಪ್ರಯತ್ನ. ಇದು ಹೊಸದೇನಲ್ಲ. ಏನಾದರೂ ಒಂದು ಬೇಡಿಕೆ ಮುಂದಿಟ್ವಿ, ಎಲ್ಲೋ ಒಂದು ಕಡೆ ಸಮಸ್ಯೆಗಳಾಗ್ತಾ ಇದೆ, ಅದಕ್ಕೆ ಪರಿಹಾರ ಏನು ಹುಡುಕಬೇಕು ಅನ್ನೋದನ್ನ ಕಂಡುಕೊಳ್ಬೇಕು. ಕೇಂದ್ರ ಮಾಡೋಕ್ಕಾಗತ್ತಾ, ರಾಜ್ಯ ಮಾಡೋಕ್ಕಾಗತ್ತಾ? ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಬರೀ ಇದೇ ಆಗುತ್ತೋ ಹೊರತು ಪಾಪ ಅಲ್ಲಿ ಫೈನಲ್ ಆಗಿ ಸಫರ್ ಮಾಡೋದು. ಆ ಡಿಸಿಷನ್ ತಗೊಂಡು ಯಾರು ಬಗೆಹರಿಸ್ಬೇಕು, ಕೇಂದ್ರದ ಕಡೆಯಿಂದ ಇದು ಬಗೆಹರಿಬೇಕಾ, ರಾಜ್ಯ ಸರ್ಕಾರ ಇದನ್ನು ಬಗೆಹರಿಸ್ಬೇಕಾ, ಅಭಾವ ಇದೆಯಾ, ಅಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆಯಾ ಮಾಡಿ ಮುಂದೆ ಏನು ಡಿಸಿಷನ್ ತೆಗೆದುಕೊಂಡು ಆದಷ್ಟು ಬೇಗ ಏನು ಪರಿಹಾರ ಮಾಡಬೇಕು ಕೂತ್ಕೊಂಡು ಮಾತಾಡಿ ಚರ್ಚೆ ಆಗಿ ಮಾಡಿ ಅದನ್ನು ಮಾಡಬೇಕು, ಕ್ಲಿಯರ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋದೇ ಇಲ್ಲ. ಕೇಂದ್ರದವ್ರು ಬಗೆಹರಿಸ್ಬೇಕು, ನಮ್ಮ ಕೈಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು, ಅಲ್ಲಿಂದನೇ ಸಮಸ್ಯೆ ಬಗೆಹರಿಬೇಕು, ಈ ರೀತಿಯಾದಂತಹ ಉಡಾಫೆ ಉತ್ತರಗಳು ಬೇಕಾಗಿಲ್ಲ. ಅಲ್ಲಿ ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಅದಕ್ಕೇನು ಮಾಡಬೇಕು, ಕೇಂದ್ರದವ್ರು ಮಾಡ್ತಾರೆ, ರಾಜ್ಯದವ್ರು ಮಾಡ್ತಾರೆ, ದಟ್ ಈಸ್ ನಾಟ್ ಮ್ಯಾಟರ್. ಅಲ್ಲಿ ಫೈನಲ್ ಆಗಿ ರೈತರಿಗೂ ಒಳಿತ ಆಗಬೇಕು, ಅವ್ರಿಗೆ ಸಮಸ್ಯೆಗಳ ಬಗೆಹರಿಬೇಕಷ್ಟೇ.